ಓಂ ಶಾಂತಿ 8-4-25 प्रातः मुरली बाप दादा मधुबन। मीठी बच्चे, सर्वोत्तम युग ये संगम है। इसमें ही तुम आत्मा ये परमात्मा बाप से मिलती हो। यही है सच्चा सच्चा कुंभ। ಬಾಬಾ ಹೇಳ್ತಾರೆ, ಮೊದಲಾದ ಮಕ್ಕಳೇ, ಸರ್ವೋತ್ತಮ ಯುಗ ಈ ಸಂಗಮ ಯುಗ ಆಗಿದೆ. ಇದರಲ್ಲೇ ನೀವು ಆತ್ಮಗಳು ಪರಮಾತ್ಮ ತಂದೆಯೊಂದಿಗೆ ಮೇಲನ ಮಾಡ್ತೀರಿ. ಇದೇ ಆಗಿದೆ ಸತ್ಯ ಸತ್ಯ ಕುಂಭ ಮೇಳ. ಯಾಕೆ ಸತ್ಯ ಸತ್ಯ ಕುಂಭ ಮೇಳ? ಇದರಲ್ಲೇ ಪಾಪ ನಾಶ ಆಗೋದು, ಇದರಲ್ಲೇ ಪತಿತರು ಪಾವನ ಆಗೋದು. प्रश्न, कौन सा पाठ बाप ही पढ़ाते हैं, कोई मनुष्य नहीं पढ़ा सकते? ಯಾವ ಪಾಠ ತಂದೆನೇ ಓದಿಸ್ತಾರೆ, ಯಾವ ಮನುಷ್ಯರು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ ಮನುಷ್ಯರು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪಾಠ? देही अभिमानी बनने का पाठ एक बाप ही पढ़ाते हैं. ये पाठ कोई देहदारी नहीं पढ़ा सकता. ಆತ್ಮ ಅಭಿಮಾನಿಯಾಗುವ ಪಾಠ ಒಬ್ಬ ತಂದೆನೇ ಓದಿಸ್ತಾರೆ. ಈ ಪಾಠ ಯಾವುದೇ ದೇಹದಾರಿ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. पहले पहले तुमको आत्मा का ज्ञान मिलता है. ಮೊದಲು ನಿಮಗೆ ಆತ್ಮನ ಜ್ಞಾನ ಸಿಗುತ್ತೆ. तुम जानते हो हम आत्मा ये परमधाम से एक्टर बन पार्ट बजाने आए हैं. अभी नाटक पूरा होता है. ये ड्रामा बना बनाया है. इसे कोई ने बनाया नहीं, इसलिए इसका आदि मध्य अंत भी नहीं है. ಬಾಬಾ ಹೇಳ್ತಾರೆ, ಮೊದಲು ನಿಮಗೆ ಆತ್ಮನ ಜ್ಞಾನ ಸಿಗುತ್ತೆ. ನಿಮಗೆ ಗೊತ್ತಿದೆ, ನಾವು ಆತ್ಮಗಳು ಪರಂಧಾಮದಿಂದ ಪಾತ್ರಧಾರಿಯಾಗಿ ಪಾತ್ರ ಮಾಡಲಿಕ್ಕಾಗಿ ಬಂದಿದ್ದೀವಿ. ಈಗ ನಾಟಕ ಪೂರ್ಣ ಆಗುತ್ತೆ. ಇದು ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ. ಇದನ್ನು ಯಾರು ಮಾಡಿಲ್ಲ, ಆದ್ದರಿಂದ ಇದರ ಆದಿ ಮತ್ತು ಅಂತ್ಯನೂ ಸಹ ಇಲ್ಲ. ಮಾಡಲ್ಪಟ್ಟಂಥದ್ದು. ಇದನ್ನು ಕೂತ್ಕೊಂಡು ಯಾರು ಮಾಡಲಿಲ್ಲ. ಯಾವಾಗ ಮಾಡಿದ್ರು, ಯಾರು ಮಾಡಿದ್ರು, ಹೇಗೆ ಮಾಡಿದ್ರು. ಚಕ್ರ ಸುತ್ತುತ್ತಾ ಇರುತ್ತೆ. ಮತ್ತೆ ಮೊದಲು ಬೀಜ ಮೊದಲ, ವೃಕ್ಷ ಮೊದಲ, ಕೋಳಿ ಮೊದಲ, ಮೊಟ್ಟೆ ಮೊದಲ. ಗೀತ್ ಜಾಗ್ ಸಜನಿಯ ಜಾಗ್. ಹಾಡು ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ. ओम शांति। बच्चों ने एक गीत तो अनेक बार सुना होगा. साजन सजनियों से कहते हैं, उनको साजन कहा जाता है. ಮಕ್ಕಳು ಈ ಹಾಡನ್ನು ಅನೇಕ ಸಲ ಕೇಳಿರ್ಬೋದು. ಸಾಜನ್ನು ಸಜನಿಯರಿಗೆ, ಪ್ರಿಯತಮೆಯರಿಗೆ ಹೇಳ್ತಾರೆ. ಅವರಿಗೆ ಪ್ರಿಯತಮ ಅಂತ ಹೇಳಲಾಗುತ್ತೆ. ಯಾವಾಗ ಪ್ರಿಯತಮ ಅಂತ ಹೇಳಲಾಗುತ್ತೆ? ಜಬ್ ಶರೀರ ಮೇ ಆತೆ ಹೈ, ಯಾವಾಗ ಶರೀರದಲ್ಲಿ ಬರ್ತಾರೆ. ನಹಿ ತೋ वो बाप है तुम बच्चे हो. ಅನಾದಿ ಅವಿನಾಶಿ ಸಂಬಂಧ. ಅವ್ರ ತಂದೆ, ನಾನು ಮಗು. ಯಾವಾಗ ಶರೀರದಲ್ಲಿ ಬರ್ತಾರೆ ಆವಾಗ ಸರ್ವ ಸಂಬಂಧದ ಪಾತ್ರ, ಬಹುರೂಪಿ ಪಾತ್ರ ಮಾಡ್ತಾರೆ. तुम सब भक्तियाँ हो, भगवान को याद करते हो. ब्राइड ग्रूम को याद करती है. सबका माशूक है ब्राइड ग्रूम. ಬಾಬಾ ಹೇಳ್ತಾರೆ, ನೀವೆಲ್ಲ ಭಕ್ತರು, ಭಗವಂತನನ್ನು ನೆನಪು ಮಾಡ್ತೀರಾ. ವಧು ವರನನ್ನು ನೆನಪು ಮಾಡುತ್ತೆ. ಎಲ್ಲರ ಪ್ರಿಯತಮ ವರ ಆಗಿದ್ದರೆ ಶಿವಬಾಬಾ. ಎಲ್ಲರಿಗೂ
ಪ್ರಿಯತಮ ಆಗಿದ್ದರೆ ಮತ್ತು ಎಲ್ಲ ವಧುಗಳು ಅವರೊಬ್ಬರೇ ವರ. वो बैठ बच्चों को समझाते हैं. ಅವರು ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ. ಏನು ತಿಳಿಸ್ತಾರೆ? ಇವತ್ತು ಹಾಡಿನ ಪ್ರಮಾಣ ಏನು ತಿಳಿಸ್ತಾರೆ? अब जागो नवयुग आता है. ಈಗ ಎದ್ದೇಳಿ ಪ್ರಿಯತಮೆಯರೇ, ಎದ್ದೇಳಿ, ಹೊಸ ಯುಗ ಬರುತ್ತೆ. ಎದ್ದೇಳೋದಂದ್ರೆ ಏನು? ಅಜ್ಞಾನ ನಿದ್ದೆಯಿಂದ नया अर्थात नई दुनिया सतयुग, पुरानी दुनिया है कलियुग. अब बाप आए हुए है. ಬಾಬಾ ಹೇಳ್ತಾರೆ ಹೊಸದು ಅರ್ಥಾತ್ ಹೊಸ ಪ್ರಪಂಚ ಸತ್ಯಯುಗ, ಹಳೆ ಪ್ರಪಂಚ ಆಗಿದೆ ಕಲಿಯುಗ. ಈಗ ತಂದೆ ಬಂದಿದ್ದಾರೆ, ತುಮಕು ಸ್ವರ್ಗವಾಸಿ ಬನಾತೆ ಹೈ, ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾರೆ. कोई मनुष्य तो कह न सके कि हम तुमको ಸ್ವರ್ಗವಾಸಿ बनाते हैं. ಯಾರೇ ಮನುಷ್ಯರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾವು ನಿಮ್ಮನ್ನು ಸ್ವರ್ಗವಾಸಿ ಮಾಡ್ತೀವಿ. ಮಾಡ್ತೀವಿ ಅಂದ್ರೆ ಏನು ಹೇಳ್ತಾರೆ? ಅಯ್ಯೋ ನಮಗಿನ್ನೂ ಎಷ್ಟು ಕೆಲಸ ಇದೆ, ನಾವು ಇವಾಗ ಸ್ವರ್ಗವಾಸಿ ಆಗಲಿಕ್ಕೆ ರೆಡಿ ಇಲ್ಲ, ಇನ್ನು ನಮಗೆ ಮನೆ ಕಟ್ಟಬೇಕು, ಮತ್ತು ಮಗನಿಗೆ ಇನ್ನೂ ಒಂದು ಕೆಲಸ ಸಿಗಬೇಕು, ಮಗಳಿಗೆ ಮದುವೆ ಮಾಡಬೇಕು, ಇವಾಗಲೇ ಸ್ವರ್ಗವಾಸಿ ಆಗಲಿಕ್ಕೆಲ್ಲ ಟೈಮ್ ಇಲ್ಲ ಅಂತಾರೆ. ಸನ್ಯಾಸಿ तो स्वर्ग और नरक को बिल्कुल नहीं जानते. ಸನ್ಯಾಸಿಗಳಿಗಂತೂ ಸ್ವರ್ಗ ಮತ್ತು ನರಕದ ಬಗ್ಗೆ ಪೂರ್ಣವಾಗಿ ಗೊತ್ತಿಲ್ಲ. जैसे और धर्म है वैसे सन्यासियों का भी एक और धर्म है. ಹೇಗೆ ಬೇರೆ ಧರ್ಮಗಳಿದೆ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಅದೇ ರೀತಿ ಸನ್ಯಾಸಿಗಳದ್ದು ಸಹ ಇದು ಒಂದು ಬೇರೆ ಧರ್ಮ ಆಗಿದೆ. वो कोई आदि सनातन देवी देवता धर्म नहीं है. ಸನ್ಯಾಸಿ ಧರ್ಮ ಆದಿ ಸನಾತನ ಹಿಂದೂ ಧರ್ಮ ಅಂತ ಹೇಳಿದ್ರು, ಆದಿ ಸನಾತನ ದೇವಿ ದೇವತಾ ಧರ್ಮ ಅಲ್ಲ. ಸನ್ಯಾಸಿಗಳು ಬಂದ ಸಮಯ ದ್ವಾಪರದ ಕೊನೆಯಲ್ಲಿ. आदि सनातन देवी देवता धर्म की भगवान ही आकर स्थापन करते हैं. जो नरकवासी है वही फिर सत्युगी स्वर्गवासी बनते हैं. आदि सनातन देवी देवता ಧರ್ಮನ ಭಗವಂತನೇ ಬಂದು ಸ್ಥಾಪನೆ ಮಾಡ್ತಾರೆ, ಶಂಕರಾಚಾರ್ಯ ಅಲ್ಲ, ಶಿವಾಚಾರ್ಯ ಅಲ್ವಾ. ಯಾರು ನರಕವಾಸಿ ಆಗಿದ್ದಾರೆ ಅವರೇ ನಂತರ ಸತ್ಯುಗಿ ಸ್ವರ್ಗವಾಸಿಗಳು ಆಗ್ತಾರೆ. ಅಭಿ ತುಮ್ ನರಕವಾಸಿ ನಹಿ ಹೋ, ಅಭಿ ತುಮ್ ಹೋ, ನೀವು ನರಕವಾಸಿಗಳಲ್ಲ, ಕಲಿಯುಗದವರಲ್ಲ, ನೀವಾಗಿದ್ದೀರಿ ಸಂಗಮ್ ಯುಗ ಪರ್. ಸಂಗಮ್ ಹೋತಾ ಹಿ ಬೀಚ್ ಕಾ. ಸಂಗಮ ಅಂದರೆ ಯಾವಾಗಲೂ ಮಧ್ಯದ್ದು. ಸಂಗಮ್ ಪರ್ ಸ್ವರ್ಗವಾಸಿ ಬನ್ನೆ ಕಾ ತುಮ್ ಪುರುಷಾರ್ಥ ಕರ್ತೆ ಹೋ, ಇಸ್ಲಿಯೇ ಸಂಗಮ್ ಯುಗ ಕಿ ಮಹಿಮಾ ಹೈ. ಸಂಗಮ ಕಲಿಯುಗ ಮತ್ತು ಸತ್ಯಯುಗದ ಸಂಗಮ ಮಧ್ಯ. ಸಂಗಮದಲ್ಲಿ ನೀವು ಸ್ವರ್ಗವಾಸಿ ಆಗುವ ಪುರುಷಾರ್ಥ ಮಾಡ್ತೀರಿ. ಆದ್ದರಿಂದ ಈ ಸಂಗಮ ಯುಗಕ್ಕೆ ಬಹಳ ಮಹಿಮೆ ಇದೆ. ಕುಂಭ ಕಾ ಮೇಲಾ ಭಿ ವಾಸ್ತವ ಮೇ ಯೇ ಹೈ ಸರ್ವೋತ್ತಮ್. ಕುಂಭಮೇಳಗಳು ಎಷ್ಟು ನಡೆಯುತ್ತೆ. ಬಾಬಾ ಹೇಳ್ತಾರೆ, ಕುಂಭಮೇಳನೂ ಸಹ ವಾಸ್ತವದಲ್ಲಿ ಈ ಕುಂಭಮೇಳ ಸಂಗಮ ಯುಗದ ಆತ್ಮ ಪರಮಾತ್ಮ ಮಿಲನದ ಕುಂಭಮೇಳ ಇದಾಗಿದೆ ಸರ್ವೋತ್ತಮ ಕುಂಭಮೇಳ. ಇನ್ಕೋ ಹಿ ಪುರುಷೋತ್ತಮ ಕಹಾ ಜಾತಾ ಹೈ. ಇದಕ್ಕೇನೆ ಪುರುಷೋತ್ತಮ ಅಂತ ಹೇಳಲಾಗುತ್ತೆ. ಈ ಸಂಗಮ ಯುಗಕ್ಕೇನೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಲಾಗುತ್ತೆ. ತುಮ್ ಜಾನ್ತೆ ಹೋ ಹಮ್ ಸಬ್ ಏಕ್ ಬಾಪ್ ಕೆ ಬಚ್ಚೆ ಹೈ. ನಿಮಗೆ ಗೊತ್ತಿದೆ, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ. ಅದಕ್ಕೆ ಏನು ಹೇಳ್ತೀವಿ? ಬ್ರದರ್ಹುಡ್ ಕಹತೆ ಹೇನಾ, ವಿಶ್ವ ಭ್ರಾತೃತ್ವ ಅಂತ ಹೇಳ್ತೀವಲ್ವಾ. ಸಭಿ ಆತ್ಮ ಯೇ ಆಪಸ್ ಮೇ ಬಾಯಿ ಬಾಯಿ ಹೈ. ಯಾವ
ರೂಪದಲ್ಲಿ ಸಹೋದರರು, ಆತ್ಮ ರೂಪದಲ್ಲಿ ಎಲ್ಲರೂ सहोदररी। कहते हैं हिंदू चीनी बाई बाई है, सब धर्म के हिसाब से तो बाई बाई है, ये ज्ञान अभी तुमको मिला है। ಹೇಳ್ತಾರೆ ಹಿಂದೂ ಚೀನಿ ಬಾಯಿ ಬಾಯಿ, ಎಲ್ಲ ಧರ್ಮದ ಲೆಕ್ಕದಿಂದ ಎಲ್ಲರೂ ಯಾರಾಗಿದ್ದಾರೆ, ಸಹೋದರರಾಗಿದ್ದಾರೆ. ಈ ಜ್ಞಾನ ನಿಮಗೆ ಈಗ ಸಿಗುತ್ತೆ. बाप समझाते हैं तुम मुझ बाप की संतान हो, अभी तुम सम्मुख सुनते हो. ತಂದೆ ತಿಳಿಸ್ತಾರೆ, ನೀವು ಈಗ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ. वो तो सिर्फ कहने मात्र कह देते हैं कि सभी आत्माओं का बाप एक है, उस एक को ही याद करते हैं. ಅವರು ಕೇವಲ ಬಾಯಿ ಮಾತಿಗೆ ಹೇಳ್ತಾರೆ, ಎಲ್ಲ ಆತ್ಮಗಳಿಗೂ ತಂದೆ ಒಬ್ಬರಾಗಿದ್ದಾರೆ, ಅವರನ್ನೇ ನೆನಪು ಮಾಡ್ತಾರೆ. मेल व फीमेल दोनों में आत्मा है, इस हिसाब से बाई बाई है, फिर बाई बहन, फिर उसके बाद स्त्री पुरुष हो जाते हैं. ಬಾಬಾ ಹೇಳ್ತಾರೆ, ಮೇಲ್ ಫೀಮೇಲ್ ಎರಡು ಶರೀರದಲ್ಲೂ ಆತ್ಮ ಇದೆ. ಈ ಲೆಕ್ಕದಿಂದ ಎಲ್ಲರೂ ಏನಾಗಿದ್ದಾರೆ, ಆತ್ಮಗಳಾಗಿದ್ದಾರೆ. ಮತ್ತೆ ಮೊದಲು ಬಾಯಿ ಬಾಯಿ ಆತ್ಮ ಸಂಬಂಧದಲ್ಲಿ, ನಂತರ ಶರೀರದ ಸಂಬಂಧದಲ್ಲಿ ಮೊದಲು ಸಹೋದರ ಸಹೋದರಿ ಆಗ್ತಾರೆ, ನಂತರ ಸ್ತ್ರೀ ಪುರುಷ ಪತಿ ಪತ್ನಿ ಆಗ್ತಾರೆ. तो बाप आकर बच्चों को समझाता है, गाया भी जाता है, आत्मा ये परमात्मा अलग रही बहुकाल. ऐसे नहीं कहा जाता कि नदिया सागर अलग रहे ಬಹುಕಾಲ್ ಅಂದಾಗ ತಂದೆ ಬಂದು ಮಕ್ಕಳಿಗೆ ತಿಳಿಸ್ತಾರೆ, ಗಾಯನನೂ ಇದೆ, ಆತ್ಮ ಪರಮಾತ್ಮ ಬಹಳ ಸಮಯ ಅಗಲಿ ಹೋಗಿದ್ರು. ಈ ರೀತಿ ಹೇಳಲಾಗೋದಿಲ್ಲ, ನದಿಗಳು ಮತ್ತು ಸಾಗರ ಬಹಳ ಕಾಲ ಅಗಲಿ ಹೋಗಿತ್ತು ಅಂತ ಹೇಳಬೇಕು. ಬಡಿ ಬಡಿ ನದಿಯಾ ತೋ ಸಾಗರ ಸೆ ಮಿಲಿ रहती है, ದೊಡ್ಡ ದೊಡ್ಡ ನದಿಗಳು ಯಾವಾಗಲೂ ಸಾಗರದೊಂದಿಗೆ ಸೇರಿರುತ್ತೆ. ये भी बच्चे जानते हैं नदी ಸಾಗರ್ ಕಿ ಬಚ್ಚಿ है. ಇದು ಸಹ ಮಕ್ಕಳಿಗೆ ಗೊತ್ತಿದೆ, ನದಿ ಸಾಗರನ ಮಗು ಆಗಿದೆ, ಮಗಳು ಅಲ್ವಾ. ಎಲ್ಲ ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರನ್ನೇ ಇಡ್ತಾರಲ್ವಾ, ನರ್ಮದಾ, ಗೋದಾವರಿ, ಕಾವೇರಿ. सागर से पानी निकलता है, बादलों द्वारा फिर बरसात पड़ती है पहाड़ों पर, फिर नदियाँ बन जाती है. ಸಾಗರದಿಂದ ನೀರು ಹೊರಡುತ್ತೆ ಮತ್ತು ಮೋಡಗಳ ಮೂಲಕ ನಂತರ ಮಳೆ ಸುರಿಯುತ್ತೆ ಬೆಟ್ಟಗಳ ಮೇಲೆ, ನಂತರ ನದಿ ಆಗುತ್ತೆ. तो सभी हो जाते हैं सागर के बच्चे और बच्चियाँ ಅಂದಾಗ ಎಲ್ಲರೂ ಯಾರಾಗ್ತಾರೆ, ಸಾಗರನ ಮಕ್ಕಳಾಗ್ತಾರೆ. बहुतों को ये भी पता नहीं कि पानी कहाँ से निकलता है. ಅನೇಕರಿಗೆ ಇದು ಗೊತ್ತಿಲ್ಲ, ನೀರು ಎಲ್ಲಿಂದ ಸಿಗುತ್ತೆ. ಅವಾಗ ಬಾಬಾ ಮಕ್ಕಳನ್ನ ಕೇಳೋರು, ಹೇಗೆ ಮಳೆ ಬರುತ್ತೆ, ಮೇಲಿಂದ ಹೇಗೆ ಬರುತ್ತೆ, ಅದು ಕೂಡ ಮಕ್ಕಳಿಗೆ ಗೊತ್ತಿರಲಿಲ್ಲ ಅಲ್ವಾ. ಮೋಡಗಳು ಹೇಗಾಗುತ್ತೆ, ಮಳೆ ಹೇಗೆ ಸುರಿಯುತ್ತೆ, ये भी सिखलाया जाता है, ಇದು ಸಹ ಮಕ್ಕಳಿಗೆ ತಿಳಿಸಲಾಗುತ್ತೆ. तो अब बच्चे जानते हैं ज्ञान सागर एक ही बाप है. ಈಗ ಮಕ್ಕಳಿಗೆ ಗೊತ್ತಿದೆ, ಜ್ಞಾನ ಸಾಗರ ಒಬ್ಬರೇ ತಂದೆ ಆಗಿದ್ದಾರೆ. ये भी समझाया जाता है तुम सभी आत्माएं हो, बाप एक है. ಇದು ತಿಳಿಸಲಾಗುತ್ತೆ, ನೀವೆಲ್ಲ ಆತ್ಮಗಳಾಗಿದ್ದೀರಿ, ಮಕ್ಕಳಾಗಿದ್ದೀರಿ, ತಂದೆ ಒಬ್ಬರಾಗಿದ್ದಾರೆ. आत्मा भी निराकार, फिर जब साकार में आते हो तो पुनर्जन्म लेते हो. ಆತ್ಮನೂ ಸಹ ನಿರಾಕಾರ,
ನಂತರ ಯಾವಾಗ ಸಾಕಾರದಲ್ಲಿ ಬರ್ತೀರಿ ಆಗ ಪುನರ್ಜನ್ಮ ಪಡೀತೀರಿ. बाप भी जब साकार में आए तब आकर मिले. ತಂದೆನೂ ಸಹ ಸಾಕಾರದಲ್ಲಿ ಬರಬೇಕು, ಆಗಲೇ ಮಕ್ಕಳೊಂದಿಗೆ ಮಿಲನ ಮಾಡೋದು. ಪರಂಧಾಮದಲ್ಲಿ ಪಕ್ಕದಲ್ಲಿ ಕುಳಿತಿರ್ತೀವಿ, ಮಿಲನದ ಮಾತಿದೆಯಾ? ಯಾವಾಗ ಸಾಕಾರದಲ್ಲಿ ಬರ್ತಾರೆ ಆಗಲೇ ಮಿಲನದ ಮಾತು. ಬಾಪ್ ಕಾ ಮಿಲ್ನಾ ಏಕ್ ಬಾರ್ ಹೋತಾ ಹೈ. ತಂದೆ ಮಿಲನ ಮಾಡೋದು ಇಡೀ ಕಲ್ಪದಲ್ಲಿ ಒಂದೇ ಸಲ. ಭಕ್ತಿನಲ್ಲೂ ಮಿಲನದ ಪಾರ್ಟ್ ಇಲ್ಲ ಅಲ್ವಾ? ಇಸ್ ಸಮಯ ಆಕರ್ ಸಬ್ಸೆ ಮಿಲೆ ಹೈ. ಈ ಸಮಯದಲ್ಲಿ ಬಂದು ಎಲ್ಲ ಮಕ್ಕಳೊಂದಿಗೆ ಮಿಲನ ಮಾಡಿದ್ದಾರೆ. ಯೇ ಬಿ ಜಾನ್ತೆ ಜಾಯೆಂಗೆ ಕಿ ಭಗವಾನ್ ಹೈ. ಇದು ತಿಳ್ಕೊಳ್ತಾ ಹೋಗ್ತಾರೆ, ಭಗವಂತ ಆಗಿದ್ದಾರೆ. ಇಲ್ಲಿ ಮಿಲನ ಯಾರೊಂದಿಗೆ ಮಾಡೋದು? ಭಗವಂತನೊಂದಿಗೆ. गीता में श्री कृष्ण का नाम डाल दिया है, परंतु श्री कृष्ण तो यहाँ आ न सके, वो कैसे गाली खाएंगे? ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ, ಆದರೆ ಕೃಷ್ಣ ಅಂತೂ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಗೆ ಇಲ್ಲಿ ಬಂದು ನಿಂದನೆಗಳನ್ನು ಪಡೀತಾರೆ? ये तुम जानते हो श्री कृष्ण की आत्मा इस समय है. ಆದರೆ ಈ ಸಮಯದಲ್ಲಿ ಕೃಷ್ಣನ ಆತ್ಮ ಇದೆ, ಕೃಷ್ಣನ ಶರೀರ, ಆ ಕೃಷ್ಣನ ರೂಪ ಇಲ್ಲ. ಪೆಹಲೆ ಪೆಹಲೆ ತುಮಕೋ ಜ್ಞಾನ ಮಿಲ್ತಾ ಹೈ. ಮೊದಲು ಮೊದಲು ನಿಮಗೆ ಜ್ಞಾನ ಸಿಗುತ್ತೆ ಆತ್ಮ का. तुम आत्मा हो, अपने को शरीर समझ इतना समय चले हो, अब बाप ही आकर देही अभिमानी बनाते हैं. ನೀವು ಆತ್ಮ ಆಗಿದ್ದೀರಿ, ತನ್ನನ್ನು ಶರೀರ ಅಂತ ತಿಳ್ಕೊಂಡು ಇಷ್ಟು ಸಮಯ ನಡೆದಿದ್ದೀರಿ. ಈಗ ತಂದೆ ಬಂದು ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾರೆ. ಸಾಧು ಸಂತ ಆದಿ ಕಭಿ ತುಮಕೋ ದೇಹಿ ಅಭಿಮಾನಿ ನಹಿ ಬನಾತೆ. ಸಾಧು ಸಂತರು ಯಾರು ಎಂದು ನಿಮ್ಮನ್ನು ದೇಹಿ ಅಭಿಮಾನಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡೋದಿಲ್ಲ. तुम बच्चे हो, तुमको बेहद के बाप से वर्षा मिलता है. ನೀವು ಮಕ್ಕಳಾಗಿದ್ದೀರಾ, ನಿಮಗೆ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುತ್ತೆ. तुम्हारी बुद्धि में है हम परंधाम में रहने वाले हैं, फिर यहाँ हम ಪಾರ್ಟ್ ಬಜಾನೆ ಆಯೇ ಹೇ. ನಿಮ್ಮ ಬುದ್ಧಿಯಲ್ಲಿದೆ ನಾವು ಪರಂಧಾಮದಲ್ಲಿರುವಂಥವರು, ಮನೆ ಅದು ನಮ್ಮದು. ಇಲ್ಲಿ ನಾವು ಪಾತ್ರ ಮಾಡಲಿಕ್ಕೆ ಈ ನಾಟಕ ರಂಗಕ್ಕೆ ಬಂದಿದ್ದೀವಿ. ಅಭಿ ಈ ನಾಟಕ ಪೂರ ಹೋತಾ ಹೈ. ಈಗ ಈ ನಾಟಕ ಪೂರ್ಣ ಆಗುತ್ತೆ. ये ड्रामा कोई ने बनाया नहीं है, ये बना बनाया ड्रामा है. ಈ ಡ್ರಾಮಾನ ಯಾರು ಕೂತ್ಕೊಂಡು ಮಾಡಿಲ್ಲ, ಇದು ಮಾಡಿ ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ. ತುಮ್ಸೆ ಪೂಛ್ತೆ ಹೇ ये ड्रामा कब से शुरू हुआ. ನಿಮ್ಮೊಂದಿಗೆ ಕೇಳ್ತಾರೆ, ಈ ಡ್ರಾಮಾ ಯಾವಾಗಿಂದ ಶುರುವಾಯಿತು? ತುಮ್ ಬೋಲೋ, ಏನು ಹೇಳಬೇಕು? ಏತೋ ಅನಾದಿ ಡ್ರಾಮಾ ಹೇ. ಆದಿ ಅಂತ್ಯ ಇಲ್ಲ, ಇದು ಯಾವಾಗಲೂ ನಡೀತಾ ಇರುವಂತಹ ಅನಾದಿ ಡ್ರಾಮಾ ಆಗಿದೆ. ಆದಿ ಅಂತ್ಯ ಇಲ್ಲದ ಅನಾದಿ ಡ್ರಾಮಾ ಆಗಿದೆ. ಇಸ್ಕಾ ಆದಿ ಅಂತ್ಯ ನಹಿ ಹೋತಾ. ಇನ್ನೇನಾಗುತ್ತೆ? ಆದಿ ಅಂತ್ಯದ ಮಾತಿಲ್ಲ, ಇದರಲ್ಲಿ ಇನ್ನೇನು ನಡೆಯುತ್ತೆ? ಪುರಾಣ ಸೋ ನಯ, ನಯ ಸೋ ಪುರಾಣ ಹೋತಾ ಹೈ. ಹೊಸದರಿಂದ ಹಳೆಯದಾಗುತ್ತೆ, ಹಳೆಯದರಿಂದ ಹೊಸದಾಗುತ್ತೆ. ये पाठ तुम बच्चों को पक्का है. तुम जानते हो नई दुनिया कब बनती है, फिर पुरानी कब होती है. ಈ ಪಾಠ ನೀವು ಮಕ್ಕಳಿಗೆ ಪಕ್ಕ ಆಗಿದೆ. ನಿಮಗೆ ಗೊತ್ತಿದೆ ಹೊಸ ಪ್ರಪಂಚ ಯಾವಾಗಾಗುತ್ತೆ ಮತ್ತು ಆ ಹೊಸ ಪ್ರಪಂಚನೇ ಹಳೆಯದು ಯಾವಾಗಾಗುತ್ತೆ. ये भी कोई कोई की बुद्धि में पूरी ರೀತಿ है. ಬಾಬಾ ಹೇಳ್ತಾರೆ, ಇದು ಸಹ ಕೆಲವರ ಬುದ್ಧಿಯಲ್ಲಿ ಪೂರ್ಣವಾಗಿದೆ. तुम जानते हो अभी नाटक पूरा होता है, फिर रिपीट होगा.
ನಿಮಗೆ ಗೊತ್ತಿದೆ, ಈಗ ನಾಟಕ ಪೂರ್ಣ ಆಗುತ್ತೆ, ನಂತರ ರಿಪೀಟ್ ಆಗುತ್ತೆ. ಬರೋಬ್ಬರ್ ಹಮಾರಾ ಜನ್ಮ್ 84 ಜನ್ಮೋं का पार्ट पूरा हुआ. ನಿಜವಾಗ್ಲೂ ನಮ್ದು 84 ಜನ್ಮಗಳ ಪಾತ್ರ ಪೂರ್ಣ ಆಯಿತು. ಅಬ್ ಬಾಪ್ ಹಮ್ಕೋ ಲೇ ಜಾನೆ ಲಿಯೇ ಆಯೇ ಹೇ. ತಂದೆ ಈಗ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕಾಗಿ ಬಂದಿದ್ದಾರೆ. ಸ್ಕೂಲ್ ಮುಗೀತು, ಮತ್ತೆ ಆಟ ಮುಗೀತು, ಏನ್ ಮಾಡ್ತಾರೆ, ಪೇರೆಂಟ್ಸ್ ಬಂದು ಮನೆಗೆ ಕರ್ಕೊಂಡು ಹೋಗ್ತಾರಲ್ವಾ. बाप गाइड भी है ना, तुम सब पंडे हो. पंडे लोग यात्रियों को ले जाते हैं, वो है जिस्मानी पंडे, तुम हो. ಬಾಬಾ ಹೇಳ್ತಾರೆ, ತಂದೆ ಗೈಡು ಸಹ ಆಗಿದ್ದಾರಲ್ವಾ, ನೀವೆಲ್ಲರೂ ಗೈಡ್ ಆಗಿದ್ದೀರ. ಹೇಗೆ ಆ ಪಂಡಗಳು ಯಾತ್ರೆಗಳಿಗೆ ಕರ್ಕೊಂಡು ಹೋಗ್ತಾರೆ, ಅದಾಗಿದೆ. ಅವರಾಗಿದ್ದಾರೆ ಶರೀರಧಾರಿ ಪಂಡಗಳು, ಗೈಡ್ಗಳು. ನೀವಾಗಿದ್ದೀರಿ रूहानी पंडे, इसलिए तुम्हारा नाम पांडव गवर्नमेंट भी है परंतु गुप्त. ನೀವಾಗಿದ್ದೀರಿ ಆತ್ಮೀಯ ಪಂಡಗಳು, ಆದ್ದರಿಂದ ನಿಮ್ಮ ಹೆಸರು ಪಾಂಡವ ಗವರ್ಮೆಂಟು ಸಹ ಆಗಿದೆ, ಪರಂತು ಗುಪ್ತ್. ಅಲ್ಲಿ ಗೌರ್ಮೆಂಟ್ ಅಂದರೆ ಗುಪ್ತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಇದು ಈ ಗೌರ್ಮೆಂಟು ಗುಪ್ತ ಆಗಿದೆ. ಪಾಂಡವ್ ಕೌರವ್ ಯಾದವ್ ಕ್ಯಾ ಭರತ್ ಗಯೆ. ಪಾಂಡವರು ಕೌರವರು ಯಾದವರು ಏನ್ ಮಾಡಿ ಹೋದ್ರು. ಇಸ್ ಸಮಯಕ್ಕೆ ಬಾತ್ ಹೈ, ಇದೆಲ್ಲ ಈ ಸಮಯದ ಮಾತು. ಇವಾಗ ಪಾಂಡವರು ಯಾರು, ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ವಿಜಯ ಪಡೆಯೋರು. ಕೌರವರು ಯಾರು, ಸೀಟಿಗಾಗಿ ಹೋರಾಡುವಂಥವರು. ಯಾದವರು ಯಾರು, ವಿಜ್ಞಾನಿಗಳು. ಇದೆಲ್ಲ ಈ ಸಮಯದ ಮಾತು. ಜಬ್ಕಿ ಮಹಾಭಾರತ್ ಲಡಾಯಿ ಕಾ ಸಮಯ ಭಿ ಹೈ. ಈಗ ಮಹಾಭಾರತದ ಸಮಯನೂ ಸಹ ಆಗಿದೆ. ಯಾವ ಸಮಯದಲ್ಲಿ ಮೂವರು ಇದ್ದಿದ್ದು, ಪಾಂಡವರು ಕೌರವರು ಯಾದವರು, ಮಹಾಭಾರತ ಯುದ್ಧದ ಸಮಯದಲ್ಲಿ. ಅನೇಕ ಧರ್ಮ दुनिया भी तमो प्रधान है, वैरायटी धर्मों का जाड़ सारा पुराना हो गया है. ಅನೇಕ ಧರ್ಮಗಳಿವೆ, ಪ್ರಪಂಚನೂ ಸಹ ತಮೋ ಪ್ರಧಾನ ಆಗಿದೆ. ವೆರೈಟಿ ಧರ್ಮಗಳ ವೃಕ್ಷ ಏನಾಗ್ಬಿಟ್ಟಿದೆ, ಈಗ ಪೂರ್ಣವಾಗಿ ಹಳೇದಾಗ್ಬಿಟ್ಟಿದೆ. ಹೇಳ್ತಾರಲ್ವ, ಜಡ್ಜಡೀಭೂತ ಅವಸ್ಥೆ. ಟೊಳ್ಳು ಮೇಲ್ ನೋಡಲಿಕ್ಕೆ ವೃಕ್ಷ, ಒಳಗೆ ಎಲ್ಲ ಹುಳ ತಿಂದು ಟೊಳ್ಳಾಗ್ಬಿಟ್ಟಿದೆ. तुम जानते हो इस झाड़ का पहला पहला फाउंडेशन है. ನಿಮಗೆ ಗೊತ್ತಿದೆ, ಈ ಕಲ್ಪವೃಕ್ಷದ್ದು ಮೊದಲು ಫೌಂಡೇಶನ್ ಆಗಿದೆ ಆದಿ ಸನಾತನ್ ದೇವಿ ದೇವತಾ ಧರ್ಮ. सतयुग में थोड़े होते हैं, फिर वृद्धि को पाते हैं. ಸತ್ಯುಗದಲ್ಲಿ ಮೊದಲು 9 ಲಕ್ಷ ಜನ, ನಂತರ ವೃದ್ಧಿ ಆಗ್ತಾ ಹೋಗ್ತಾರೆ. ये किसको भी पता नहीं, तुम्हारे में भी नंबर 1. ಇದು ಯಾರಿಗೂ ಗೊತ್ತಿಲ್ಲ, ನಿಮ್ಮಲ್ಲೂ ಸಹ ಎಲ್ಲ ಗೊತ್ತಿರೋರು ನಂಬರ್ 1 ಆ ರೀತಿ ಇದ್ದಾರೆ. स्टूडेंट में कोई अच्छा समझदार होते, अच्छी धारणा करते और कराने का शौक होता है. ಸ್ಟೂಡೆಂಟಲ್ಲೂ ಸಹ ಒಳ್ಳೆ ಬುದ್ಧಿವಂತರು ಇರ್ತಾರೆ. ಯಾರು ಒಳ್ಳೆ ಬುದ್ಧಿವಂತರು, ತಾವು ಧಾರಣೆ ಮಾಡ್ತಾರೆ, ಬೇರೆಯವರಿಗೂ ಮಾಡಿಸುವಂತಹ ಆಸಕ್ತಿ ಇರುತ್ತಲ್ವ, ಅವರು ಒಳ್ಳೆ ಬುದ್ಧಿವಂತ ಸ್ಟೂಡೆಂಟ್. ಕೆಲವರು ತಾವು ಸ್ಟಡಿ ಮಾಡುವಾಗ ಬೇರೆಯವರಿಗೂ ಏನು ಮಾಡ್ತಾರೆ, ಹೇಳ್ಕೊಡ್ತಾರೆ. कोई तो अच्छी रीति धारण करते हैं, कोई ಮೀಡಿಯಂ, कोई ಥರ್ಡ್, कोई ಫೋರ್ತ್. ಬಾಬಾ ಹೇಳ್ತಾರೆ, ಕೆಲವರಂತೂ ಒಳ್ಳೆ ರೀತಿಯಿಂದ ಧಾರಣೆ ಮಾಡ್ತಾರೆ, ಚೆನ್ನಾಗಿ ಧಾರಣೆ ಮಾಡ್ತಾರೆ. ಕೆಲವರು ಮಧ್ಯ, ಕೆಲವರು ಥರ್ಡ್ ಕನಿಷ್ಠ, ಕೆಲವರು ಏನು ಫೋರ್ತ್ ಅಂತಾರೆ ಬಾಬಾ, ಥರ್ಡು ಫೋರ್ತು. ಪ್ರದರ್ಶನಿ ಮೇತೋ ರಿಫೈನ್ ರೀತಿ ಸಮझाने वाले चाहिए. ಪ್ರದರ್ಶನಿಗಳಲ್ಲಿ ರಿಫೈನ್ ರೀತಿ ತಿಳಿಸುವಂಥವರು ಬೇಕಾಗಿದ್ದಾರೆ. पहले बताओ कि 2 बाप है, एक बेहद का पारलौकिक बाप, दूसरा है
ಹದ್ ಕಾ ಲೌಕಿಕ್ ಬಾಪ್. ಬಾಬಾ ಹೇಳ್ತಾರೆ, ಮೊದಲು ತಿಳಿಸಿ ಇಬ್ಬರು ತಂದೆಯರ ಬಗ್ಗೆ. ಒಬ್ಬರಾಗಿದ್ದರೆ ಬೇಹದ್ದಿನ ಪಾರಲೌಕಿಕ ತಂದೆ, ಇನ್ನೊಬ್ಬರಾಗಿದ್ದರೆ ಹದ್ದಿನ ಲೌಕಿಕ ತಂದೆ. भारत को बेहद का वर्षा मिला था, भारत स्वर्ग था जो फिर नरक बना है. इनको ಬಾಬಾ ಹೇಳ್ತಾರೆ, ಭಾರತಕ್ಕೆ ಬೇಹದ್ದಿನ ಆಸ್ತಿ ಸಿಕ್ಕಿತ್ತು, ಭಾರತ ಸ್ವರ್ಗ ಆಗಿತ್ತು, ಈಗ ನರಕ ಆಗಿದೆ. ಇನ್ಕೋ ಈ ನರಕಕ್ಕೆ ಏನ್ ಹೇಳಲಾಗುತ್ತೆ, ಆಸುರಿ ರಾಜ್ಯ ಕಹಾ ಜಾತಾ ಹೈ. ಆಸುರಿ ರಾಜ್ಯ, ಎಲ್ಲರಲ್ಲೂ ಅಸುರತ್ವ ಇದೆ, ಅದರಿಂದಲೇ ಇದು ನರಕ ಆಗಿರೋದು. ಭಕ್ತಿ भी पहले पहले ಅವ್ಯಭಿಚಾರಿ होती है. ಮೊದಲು ಅವ್ಯಭಿಚಾರಿ ಭಕ್ತಿ. ಏಕ್ ಶಿವ ಬಾಬಾ ಕೋ ಹಿ ಯಾದ್ ಕರ್ತೆ ಹೈ. ದೇವರು ಅಂದ್ರೆ ಒಬ್ಬರೇ, ಒಂದೇ ನಾಮ ಒಂದೇ ರೂಪ. ಶಿವ ಬಾಬಾ ನ ಅವ್ಯಭಿಚಾರಿ ಭಕ್ತಿ ನಡೆಯುತ್ತೆ. बाप कहते हैं, बच्चे पुरुषोत्तम बनना है तो जो कनिष्ठ बनाने वाली बातें है उन्हें ना सुनो. ತಂದೆ ಹೇಳ್ತಾರೆ, ಮಕ್ಕಳೇ, ನೀವು ಪುರುಷೋತ್ತಮರಾಗಬೇಕು ಅಂದಾಗ ಯಾವುದು ನಿಮ್ಮನ್ನು ಕನಿಷ್ಠರನ್ನಾಗಿ ಮಾಡುವ ಮಾತುಗಳಿದೆ ಅದನ್ನು ನೀವು ಕೇಳಬೇಡಿ. ಮೊದಲು ಕೇಳುವ ಮಾತು ಅಲ್ವಾ, ಕೇಳ್ತೀವಿ, ಬುದ್ಧಿನಲ್ಲಿ ಹೋಗುತ್ತೆ. ಏಕ್ ಬಾಪ್ ಸೆ ಸುನೋ, ಒಬ್ಬ ತಂದೆಯಿಂದ ಕೇಳಿ. ಅವ್ಯಭಿಚಾರಿ ಜ್ಞಾನ ಸುನೋ, ಅವ್ರ ಕೋಯಿ ಸೆ ಜೋ ಸುನೇಂಗೆ ವಹಿ ಝೂಠ್. ಒಂದೇ ಜ್ಞಾನ, ಅವ್ಯಭಿಚಾರಿ ಜ್ಞಾನ, ಒಬ್ಬ ತಂದೆಯಿಂದ ಕೇಳಿ. ಬೇರೆ ಯಾರು ಏನು ತಿಳಿಸ್ತಾರೆ ಅದೆಲ್ಲವೂ ಸುಳ್ಳಾಗಿದೆ. ಶಾಸ್ತ್ರಗಳ ಮಾತಾಗಲಿ, ಮನುಷ್ಯರ ಮಾತಾಗಲಿ, ಎಲ್ಲವೂ ಸುಳ್ಳಾಗಿದೆ. ಬಾಪ್ ಅಭಿ ತುಮಕೋ ಸಚ್ ಸುನಾಕರ್ ಪುರುಷೋತ್ತಮ್ ಬನಾತೆ ಹೇ. ತಂದೆ ಈಗ ನಿಮಗೆ ಸತ್ಯವನ್ನು ತಿಳಿಸಿ ಪುರುಷೋತ್ತಮರನ್ನಾಗಿ ಮಾಡ್ತಾರೆ. ಈವಿಲ್ ಬಾತೆ ತುಮ್ ಸುನ್ತೆ ಸುನ್ತೆ, ಕೆಟ್ಟ ಮಾತುಗಳು ಕೇಳ್ತಾ ಕೇಳ್ತಾ ಏನಾಗ್ಬಿಟ್ರಿ, ಕನಿಷ್ಠ ಬನ್ ಗಯೇ ಹೋ. ಸೋಜ್ ರಹಾ ಹೈ ಬ್ರಹ್ಮ ಕಾ ದಿನ್, ಅಂಧಿಯಾರ ಹೈ. ಬಾಬಾ ಹೇಳ್ತಾರೆ, ಹಗಲಾಗಿದೆ ಬ್ರಹ್ಮನ ಹಗಲು, ಸೋಜರ ಪ್ರಕಾಶ ಆವಾಗ, ಅಂಧಕಾರ ಆಗಿದೆ ಬ್ರಹ್ಮನ ರಾತ್ರಿ. ಜ್ಞಾನದ ಪ್ರಕಾಶ ಬ್ರಹ್ಮನ ಹಗಲು, ಮತ್ತೆ ಅಂಧಕಾರ, ಅಜ್ಞಾನದ ಅಂಧಕಾರ ಬ್ರಹ್ಮನ ರಾತ್ರಿ. ಈ ಸಬ್ ಪಾಯಿಂಟ್ಸ್ ಧಾರಣ ಕರ್ನಿ ಹೈ. ಈ ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಧಾರಣೆ ಮಾಡಬೇಕು. ಮೊದಲು ಬುದ್ಧಿಯಲ್ಲಿ ಧಾರಣೆ ಮಾಡಬೇಕು. ನಂಬರ್ವಾರ್ ತೋ ಹರ್ ಬಾತ್ ಮೇ ಹೋತೆ ಹಿ ಹೈ. ನಂಬರ್ವಾರ್ ಎಲ್ಲ ಮಾತುಗಳಲ್ಲಿ ಇದ್ದೇ ಇದೆ. ಡಾಕ್ಟರ್ ಕೋಯಿ 10-20 ಹಜಾರ್ ಏಕ್ ಆಪರೇಷನ್ ಕಾ ಲೇತೆ, ಕೋಯಿ ಕೋ ಖಾನೆ ಕೆ ಲಿಯೇ ಭಿ ನಹಿ. ಆ ಕಾಲದ ಮಾತು. ಬಾಬಾ ಹೇಳ್ತಾರೆ, ಡಾಕ್ಟರ್ಸ್ ಕೆಲವರು ಒಂದು ಆಪರೇಷನ್ಗೆ 10,000 20,000 ತಗೊಳ್ತಾರೆ. ಇವಾಗ ಲಕ್ಷಗಳು. ಕೆಲವರಿಗೆ ತಿನ್ಲಿಕ್ಕೆ ಇರೋದಿಲ್ಲ, ಆ ಥರ ಡಾಕ್ಟರ್ಸ್ ಇದ್ದಾರೆ. ಬ್ಯಾರಿಸ್ಟರ್ ಭಿ ಐಸೆ ಹೋತೆ ಹೈ. ಲಾಯರ್ಸ್ ಅಲ್ಲೂ ಆ ಥರ ಇದ್ದಾರೆ. ತುಮ್ ಭಿ ಜಿತನಾ ಪಡೆಂಗೆ ಅವ್ರು ಪಡಾಯಂಗೆ, ನೀವು ಸಹ ಎಷ್ಟು ಓದ್ತೀರಾ, ಬೇರೆಯವರಿಗೆ ಓದಿಸ್ತೀರಾ, ಉತ್ತನ ಊಂಚ್ ಪದ ಪಾಯಂಗೆ, ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಫರಕ್ ತೋ ಹೈನಾ. ಬಾಬಾ ಹೇಳ್ತಾರೆ, ವ್ಯತ್ಯಾಸ ಇದೆ ಅಲ್ವಾ, ಪದವಿಗಳದ್ದು ವ್ಯತ್ಯಾಸ ಇದೆ ಅಲ್ವಾ. ದಾಸ ದಾಸಿಯೋ ಮೇ ಭಿ ನಂಬರ್ವಾರ್ ಹೋತೆ ಹೈ. ದಾಸ ದಾಸಿಯರಲ್ಲೂ ಸಹ ನಂಬರ್ವಾರ್. ಅರಮನೆ ದಾಸ ದಾಸಿಯರು, ಹೊರಗಡೆ ದಾಸ ದಾಸಿಯರು, ಎಷ್ಟು ವ್ಯತ್ಯಾಸ ಇದೆ. ಸಾರಾ ಮದಾರ್ ಪಡಾಯಿ ಪರ್ ಹೈ. ಅರಮನೆಯಲ್ಲಿರೋರಿಗೆ ಏನು, ಅರಮನೆಯಲ್ಲೇ ವಾಸ ಮಾಡ್ತಾರೆ. ಮತ್ತೆ ಮೊನ್ನೇನು ಹೇಳಿದ್ರಲ್ಲ, ರಾಜ ರಾಣಿ ಊಟ ಏನಿದೆ ಅದೇ ಊಟ ಅವರಿಗೆ ಸಿಗುತ್ತೆ. अपने से पूछना चाहिए, हम कितना पढ़ते हैं, भविष्य जन्म जन्मांतर क्या बनेंगे. ತಮ್ಮೊಂದಿಗೆ ಕೇಳ್ಕೊಳ್ಬೇಕು, ನಾವು ಎಷ್ಟು ಓದ್ತೀವಿ, ಭವಿಷ್ಯ ಜನ್ಮ ಜನ್ಮಾಂತರ
ಏನಾಗ್ತೀವಿ, ನಮ್ಮನ್ನು ನಾವೇ ಕೇಳ್ಕೊಳ್ಬೇಕು, ನಾವೇ ನೋಡ್ಕೊಳ್ಬೇಕು. जो जन्म जन्मांतर बनेंगे सो कल्प कल्पांतर बनेंगे, इसलिए पढ़ाई पर तो पूरा अटेंशन देना चाहिए. ಯಾರು ಜನ್ಮ ಜನ್ಮಾಂತರ ಆಗ್ತಾರೆ ಅವರು ಕಲ್ಪ ಕಲ್ಪಾಂತರ ಆಗ್ತಾರೆ. ಆದ್ದರಿಂದ ಈ ಓದಿನ ಬಗ್ಗೆ ಪೂರ್ಣ ಗಮನ ಕೊಡಬೇಕಾಗಿದೆ. ಈ ಒಂದು ಜನ್ಮಕ್ಕ ಆ ಓದಿದ್ರೆ ಒಂದು ಜನ್ಮದ ಮಾತಲ್ವಾ. ವಿಷ ಪೀನಾ ತೋ ಏಕದಮ್ ಛೋಡ್ ದೇನಾ ಹೋತಾ ಹೈ. ಇಲ್ಲಿ ವಿಷ ಕುಡಿಯೋದು, ವಿಕಾರಗಳ ಮಾತು ಪೂರ್ಣವಾಗಿ ಬಿಡಬೇಕಾಗಿ ಬರುತ್ತೆ. ಸತ್ಯುಗ್ ಮೇ ತೋ ಐಸೆ ನಹಿ ಕಹಾ ಜಾಯೇಗಾ. ಸತ್ಯುಗದಲ್ಲಿ ಈ ರೀತಿ ಹೇಳಲಾಗೋದಿಲ್ಲ. ಏನು ಹೇಳಲಾಗೋದಿಲ್ಲ? ಮೂತ್ ಫಲೀತಿ ಕಪ್ಪಡ್ ಜೋಯೆ. ಇಲ್ಲಿ ಹೇಳ್ತಾರಲ್ಲ, ಗ್ರಂಥಲ್ಲಿ ಇದೆ ಅಲ್ವಾ, ಭಗವಂತ ಕೊಳಕು ಬಟ್ಟೆಗಳನ್ನು ಶುದ್ಧ ಮಾಡಿದ್ರು ಅಂತ. ಅಲ್ಲಿ ಈ ರೀತಿ ಹೇಳಲಾಗೋದಿಲ್ಲ. ಇಸ್ ಸಮಯ ಸಬ್ಕಿ ಚೋಲಿ ಏನಾಗ್ಬಿಟ್ಟಿದೆ, ಈ ಸಮಯದಲ್ಲಿ ಎಲ್ಲರದ್ದು ಶರೀರ ರೂಪಿ ವಸ್ತ್ರ ಏನಾಗಿದೆ, ಸಡಿ ಹುಯಿ ಕೊಳತೋಗಿದೆ ಅಂತಾರೆ ಬಾಬಾ. ತಮೋ ಪ್ರಧಾನ್ ಏನಾ, ತಮೋ ಪ್ರಧಾನ ಆಗಿದೆ ಅಲ್ವಾ. ये भी समझने की बात है ना. सबसे पुराना चोला किसका है, ಇದು ತಿಳ್ಕೊಳ್ಳುವಂತ ಮಾತಾಗಿದೆ ಅಲ್ವಾ. ಎಲ್ಲರದಕ್ಕಿಂತ ಹಳೇ ವಸ್ತ್ರ ಯಾರ್ದಾಗಿದೆ, ಬಾಬಾ ಕೇಳ್ತಾ ಇದ್ದಾರೆ. ಎಲ್ಲರದಕ್ಕಿಂತ ಹಳೇ ವಸ್ತ್ರ ಯಾರ್ದಾಗಿದೆ? ಹಮಾರ. ಯಾರು ಹೊಸ ವಸ್ತ್ರ ಪಡ್ಕೊಂಡ್ವಿ ಸತ್ಯುಗದಲ್ಲಿ ಅವ್ರದ್ದು. ಇವಾಗ ಎಲ್ಲರದ್ದು ನಮ್ದೆಲ್ಲರದ್ದು ಏನಾಗಿದೆ, ಹಳೆಯ ವಸ್ತ್ರ. ಕೆಲವರು ಈಗೀಗ ಬಂದು ಜನ್ಮ ಪಡೆದವ್ರದ್ದು ಅದು ಹೊಸ ವಸ್ತ್ರ ಅಲ್ವಾ. ಹಮ್ ಇಸ್ ಶರೀರ್ ಕೋ ಬದಲ್ತೆ ರಹತೆ ಹೈ. ನಾವು ಶರೀರನ ಒಂದೊಂದು ಜನ್ಮದಲ್ಲಿ ಬದಲಾಯಿಸ್ತಾ ಇರ್ತೀವಿ. ಆತ್ಮ ಪತಿತ್ ಬಂತಿ ಜಾತಿ ಹೈ, ಶರೀರ್ ಭಿ ಪತಿತ್ ಪುರಾಣ ಹೋತಾ ಜಾತಾ ಹೈ. ಆತ್ಮನೂ ಪತಿತ ಆಗ್ತಾ ಹೋಗುತ್ತೆ, ಶರೀರನೂ ಸಹ ಪತಿತ ಹಳೇದಾಗ್ತಾ ಹೋಗುತ್ತೆ. ಶರೀರ ಬದಲ್ನಾ ಹೋತಾ ಹೈ, ಆತ್ಮ ತೋ ನಹಿ ಬದಲೇಗಿ. ಶರೀರ ಬದಲಾಗುತ್ತೆ, ಆತ್ಮ ಬದಲಾಗೋದಿಲ್ಲ. ಶರೀರ ಬುಡಾ ಹುವಾ ಮೃತ್ಯು ಹುಯಿ, ಯೇ ಭಿ ಡ್ರಾಮಾ ಬನಾ ಹುವಾ ಹೈ. ಶರೀರ ಮುದಿ ಶರೀರ ಆಯಿತು, ನಂತರ ಮರಣ ಆಯಿತು, ಇದೂ ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಸಬ್ಕಾ ಪಾರ್ಟ್ ಹೈ, ಆತ್ಮ ಹೈ ಅವಿನಾಶಿ. ಆತ್ಮ ಖುದ್ ಕಹತಿ ಹೈ, ಎಲ್ಲರದೂ ಪಾತ್ರ ಇದೆ, ಎಲ್ಲರೂ ಪಾತ್ರಧಾರಿಗಳು. ಆತ್ಮ ಆಗಿದೆ ಅವಿನಾಶಿ. ಆತ್ಮ ಖುದ್ದು ಹೇಳುತ್ತೆ. ಏನು ಹೇಳುತ್ತೆ ಆತ್ಮ ಖುದ್ದು? ಮೈ ಶರೀರ್ ಛೋಡ್ತಿ ಹೂಂ. ಆತ್ಮ ಹೇಳುತ್ತೆ ನಾನು ಶರೀರ ಬಿಡ್ತೀನಿ. ಶರೀರ ಹೇಳೋದಿಲ್ಲ ನಾನು ಆತ್ಮನ್ನ ಬಿಡ್ತೀನಿ ಅಂತ. ದೇಹಿ ಅಭಿಮಾನಿ ಬನ್ನ ಪಡೆ. ಮನುಷ್ಯ ಸಬ್ ಆತ್ಮ ಅಭಿಮಾನಿ ಆಗ್ಬೇಕಾಗಿ ಬರುತ್ತೆ. ಎಲ್ಲ ಮನುಷ್ಯರು ಇವಾಗ ದೇಹ ಅಭಿಮಾನಿ ಹೈ. ಆತ್ಮ ಅಭಿಮಾನಿ ಆದಾಗ ಆತ್ಮ ಖುದ್ದು ಹೇಳುತ್ತೆ ನಾನು ಶರೀರ ಬಿಡ್ತೀನಿ. ಆಗ ಕಲಪೈ ದೇಹ ಅಭಿಮಾನಿ, ಆಗ ಕಲಪೈ ದೇಹಿ ಅಭಿಮಾನಿ. देही अभिमानी होने के कारण सत्युगी देवताओं को ಆತ್ಮ ಅಭಿಮಾನಿಗಳು ಆಗುವ ಕಾರಣ ಸತ್ಯುಗಿ ದೇವತೆಗಳಿಗೆ ಏನು ಟೈಟಲ್ ಸಿಗುತ್ತೆ? ಮೋಹಜೀತ್ ಕಾ ಟೈಟಲ್ ಮಿಲಾ ಹುವಾ ಹೈ. ಸಂಪೂರ್ಣ ನಿರ್ವಿಕಾರಿಗಳು. ಅಲ್ಲಿ ಮೋಹದ ಮಾತೆಲ್ಲಿದೆ, ಅದರಿಂದ ಮೋಹಜೀತ್ ಟೈಟಲ್ಲು ಸಹ ಸಿಕ್ಕಿದೆ. ಕ್ಯೂಂಕಿ ವಹಾ ಸಮಜ್ತೆ ಹೈ हम आत्मा है, अब ये शरीर छोड़ दूसरा लेना है. ಮೋಹಜೀತರಂದ್ರೆ ಎಷ್ಟು ಸುನಾಯಾಸವಾಗಿ ಕೊನೆಯಲ್ಲಿ 150 ವರ್ಷ ಶರೀರದಲ್ಲಿ ಇದ್ರೂ ಏನಂತ ತಿಳ್ಕೊಳ್ತಾರೆ, ನಾನು ಆತ್ಮ, ಈಗ ಶರೀರ ಬಿಟ್ಟು ಮತ್ತೊಂದನ್ನು ಪಡಿತೀನಿ, ವಸ್ತ್ರ ಬದಲಾವಣೆ ಮಾಡ್ತೀನಿ. ಮೋಹಜೀತ್ ರಾಜ ಕಿ ಭಿ ಕಥಾ ಹೇನಾ. ಈ ರೀತಿ ಮೋಹಜೀತ ರಾಜಂದು ಕಥೆ ಇದೆ ಅಲ್ವಾ. बाप समझाते हैं देवी देवता ಮೋಹಜೀತ್ ಹೋತೆ ಹೈ. ತಂದೆ ತಿಳಿಸ್ತಾರೆ ದೇವಿ ದೇವತೆಗಳು ಮೋಹಜೀತರಾಗಿರ್ತಾರೆ. ಅಷ್ಟು ಕೊನೆಯಲ್ಲಿ ಸರ್ಪ ಪೊರೆ ಬಿಟ್ಟಂಗೆ
आत्मा शरीर बिಡುತ್ತೆ. ಖುಷಿ से एक शरीर छोड़ दूसरा लेना है. ಖುಷಿಯಿಂದ ಒಂದು ಶರೀರ ಬಿಟ್ಟು ಮತ್ತೊಂದನ್ನು ಪಡಿಬೇಕು. बच्चों को सारी नॉलेज बाप द्वारा मिल रही है. ಬಾಬಾ ಹೇಳ್ತಾರೆ ಅಲ್ಲಿ ಆ ರೀತಿ ಶರೀರ ಬಿಡಲಿಕ್ಕೆ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಲ್ವಾ. ಮಕ್ಕಳಿಗೆ ಇಡೀ ಜ್ಞಾನ ತಂದೆ ಮೂಲಕ ಸಿಗ್ತಾ ಇದೆ. एक ही चक्कर लगाकर अब फिर आए मिले हो. तुम ही चक्कर लगाकर अब फिर आए मिले हो. ನೀವು ಸಹ ಪೂರ್ಣವಾಗಿ ಒಂದು ಚಕ್ರ ಸುತ್ತಾಕಿ ಈಗ ಸಂಗಮದಲ್ಲಿ ಬಂದು ತಂದೆಗೆ ಸಿಕ್ಕಿದ್ದೀರಿ. जो और धर्मों में कन्वर्ट हो गए हैं वो भी आकर मिलेंगे. अपना थोड़ा बहुत वर्षा तो लेंगे. ಧರ್ಮ ही बदल गया ना. ಬಾಬಾ ಹೇಳ್ತಾರೆ ಯಾರು ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರು ಬಂದು ಬಾಬಾನನ್ನು ಮಿಲನ ಮಾಡ್ತಾರೆ. ತಮ್ಮದು ಬಹಳ ಸ್ವಲ್ಪ ಆಸ್ತಿ ಪಡೀತಾರೆ. ಧರ್ಮನೇ ಅವ್ರದ್ದು ಬದಲಾಗ್ಬಿಡ್ತಲ್ವಾ. पता नहीं कितना समय उस धर्म में रहे हैं. 2-3 जन्म ले सकते हैं. ಬಾಬಾ ಹೇಳ್ತಾರೆ ಗೊತ್ತಿಲ್ಲ ಎಷ್ಟು ಸಮಯ ಆ ಧರ್ಮದಲ್ಲಿ ಇದ್ದಾರೆ. 2-3 ಜನ್ಮ ತಗೊಳ್ಬೋದು. कोई को हिंदू से मुसलमान बना दिया तो उस धर्म में आता रहेगा फिर यहाँ आता है. ಯಾರನ್ನಾದರೂ ಹಿಂದೂಗಳನ್ನ ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂದರೆ ಆ ಧರ್ಮದಲ್ಲಿ ಬರ್ತಾರೆ 1-2 ಜನ್ಮ 3 ಜನ್ಮ, ನಂತರ ಮತ್ತೆ ಇಲ್ಲಿಗೆ ಬಂದ್ಬಿಡ್ತಾರೆ. ಈ ದೇವತಾ ಧರ್ಮದವರು ಕನ್ವರ್ಟ್ ಆಗಿರೋರು ಮತ್ತೆ ಇಲ್ಲಿ ಬಂದ್ಬಿಡ್ತಾರೆ. ये भी डिटेल की बातें है. ಇದೆಲ್ಲ ಡೀಟೇಲ್ ಮಾತುಗಳಾಗಿವೆ. बाप कहते हैं इतनी बातें याद ना कर सको अच्छा. ತಂದೆ ಹೇಳ್ತಾರೆ ಕೆಲವರಿಗೆ ಇಷ್ಟೊಂದು ಮಾತುಗಳು ನೆನಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಒಳ್ಳೆಯದು. ಏನು ಮಾಡಿ ಅಂತಾರೆ, अपने को बाप का बच्चा तो समझो. ಇಷ್ಟಾದರೂ ತಿಳ್ಕೊಳ್ಳಿ ನಾನು ಆತ್ಮ ಪರಮಾತ್ಮ ತಂದೆಗೆ ಮಗು ಆಗಿದ್ದೀನಿ. अच्छे अच्छे बच्चे भी भूल जाते हैं. ಒಳ್ಳೆ ಮಕ್ಕಳು ಸಹ ಇದನ್ನು ಮರ್ತು ಹೋಗ್ತಾರೆ, ನಾನು ಆತ್ಮ ಪರಮಾತ್ಮ ತಂದೆಗೆ ಮಗು ಆಗಿದ್ದೀನಿ. बाप को याद नहीं करते. ತಂದೆ ನೆನಪು ಮಾಡೋದಿಲ್ಲ. माया इसमें बुलाती है. तुम भी पहले ಮಾಯೆ ಇದನ್ನು ಸಹ ಮರೆಸಿಬಿಡುತ್ತೆ. ನೀವು ಮೊದಲು ಮಾಯೆಗೆ ಏನಾಗಿದ್ರಿ, ಮುರೀದ್ ತೇನಾ, ಗಿರಾಕಿ ಆಗಿದ್ರಲ್ವ, ಮಾಯೆ ಗಿರಾಕಿ ಆಗಿದ್ರಲ್ವ. ಅದಕ್ಕೆ ಮಾಯೇನು ಏನು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಹಳೆಯ ಗಿರಾಕಿಗಳನ್ನು ವ್ಯಾಪಾರಸ್ಥರು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರ. अब ईश्वर के बनते हो वो ड्रामा में पार्ट है. ಈಗ ನಾವು ಇಲ್ಲಿ ತನಕ ಮಾಯೆ ಗಿರಾಕಿಗಳಾಗಿದ್ವಿ, ಈಗ ಈಶ್ವರನವರಾಗ್ತೀವಿ. ಇದು ಡ್ರಾಮಾದಲ್ಲಿ ಪಾರ್ಟ್ ಇದೆ. अपने को आत्मा समझ बाप को याद करना है. जब तुम आत्मा पहले पहले शरीर में आई थी तो ಬಾಬಾ ಹೇಳ್ತಾರೆ ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಯಾವಾಗ ನೀವು ಮೊದಲು ಶರೀರದಲ್ಲಿ ಬಂದಿದ್ರಿ ಆಗ ಹೇಗಿದ್ವಿ ನಾವು, ಪವಿತ್ರ ಥಿ. ಫಿರ್ ಪುನರ್ಜನ್ಮ ಲೇತೆ ಲೇತೆ ಪತಿತ್ ಬನಿ ಹೋ. ನಂತರ ಪುನರ್ಜನ್ಮ ಪಡೀತಾ ಏನಾಗಿದ್ದೀವಿ, ಪತಿತರಾಗಿದ್ದೀವಿ. अब फिर बाप आकर बाप कहते हैं ಈಗ ಪುನಃ ತಂದೆ ಹೇಳ್ತಾರೆ, ಏನು ಹೇಳ್ತಾರೆ, ನಷ್ಟ ಮೋಹ ಬನು, ನಷ್ಟ ಮೋಹಿಗಳು ಆಗಬೇಕು. ಗೀತೆದು ಸಾರಾನೇ ಏನಾಗಿದೆ, ನಷ್ಟ ಮೋಹ ಸ್ಮೃತಿರ್ಲಬ್ಧ. ಇಸ್ ಶರೀರ ಮೇ ಭಿ ಮೋಹ ನಾ ರಖೋ. ಈ ಶರೀರದಲ್ಲೂ ನನ್ನದು ಅನ್ನುವ ಮೋಹ ಇಟ್ಕೊಳ್ಬೇಡಿ. अभी तुम बच्चों को इस पुरानी दुनिया से बेहद वैराग्य आता है क्योंकि ಈಗ ನೀವು ಮಕ್ಕಳಿಗೆ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಬರುತ್ತೆ. ಯಾಕೆ, इस दुनिया में सब एक दो को दुख देने वाले, इसलिए इस पुरानी दुनिया को ही भूल जाओ. ಈ ಯಾಕೆ ವೈರಾಗ್ಯ ಬರುತ್ತೆ, ಈ ಪ್ರಪಂಚದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ದುಃಖ ಕೊಡುವಂಥವರು,
ಆದ್ದರಿಂದ ಈ ಹಳೆಯ ಪ್ರಪಂಚವನ್ನೇ मरेतु होगी। हम अशरीरी आए थे, फिर अब अशरीरी होकर वापस जाना है। ನಾವು ಅಶರೀರಿಯಾಗಿ ಬಂದಿದ್ವಿ, ಪುನಃ ಈಗ ಅಶರೀರಿಯಾಗಿ ವಾಪಸ್ಸು ಹೋಗಬೇಕು। अब ये दुनिया ही खत्म हो रही है, ಈಗ ಈ ಪ್ರಪಂಚನೇ ಖತಮ್ ಆಗಬೇಕು। तमो प्रधान से सतो प्रधान बनने लिए बाप कहते हैं। ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ಲಿಕ್ಕಾಗಿ ತಂದೆ ಹೇಳ್ತಾರೆ, ಏನು ಹೇಳ್ತಾರೆ? ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನು ನೆನಪು ಮಾಡಿ। ಶ್ರೀ ಕೃಷ್ಣ ತೋ ಕಹನ ಸಕೆ ಕಿ ಮಾಮೇಕಂ ಯಾದ್ ಕರೋ, ಕೃಷ್ಣ ಹೇಳೋ ಆಗಿಲ್ಲ ನನ್ನೊಬ್ಬನನ್ನು ನೆನಪು ಮಾಡಿ ಅಂತ। ಯಾಕೆ? ಶ್ರೀ ಕೃಷ್ಣ ತೋ ಸತ್ಯುಗ್ ಮೇ ಹೋತಾ ಹೈ, ಶ್ರೀ ಕೃಷ್ಣ ಸತ್ಯುಗದಲ್ಲಿ ಇರೋದು। ಬಾಪ್ ಈ ಕಹತೆ ಹೈ ಮುझे तुम पतित पावन भी कहते हो, तो अब मुझे याद करो, मैं युक्ति बताता हूँ पावन बनने की। ತಂದೆನೇ ಹೇಳ್ತಾರೆ, ನೀವು ಪತಿತ ಪಾವನ ಅಂತ ನನಗೆ ಹೇಳ್ತೀರಿ ಅಂದಾಗ ನೀವು ನನ್ನನ್ನು ನೆನಪು ಮಾಡಿ, ನಾನು ಯುಕ್ತಿ ತಿಳಿಸ್ತೀನಿ ಪಾವನರಾಗ್ಲಿಕ್ಕಾಗಿ। ಕಲಪ್ ಕಲಪ್ ಕಿ ಯುಕ್ತಿ ಬತಾತಾ ಹೂँ, जब पुरानी दुनिया होती है तो भगवान को आना पड़ता है। ಕಲ್ಪ ಕಲ್ಪದ ಯುಕ್ತಿ ತಿಳಿಸ್ತೀನಿ, ಯಾವಾಗ ಹಳೆಯ ಪ್ರಪಂಚ ಆಗುತ್ತೆ ಆಗ ಭಗವಂತ ಬರಬೇಕಾಗಿ ಬರುತ್ತೆ। मनुष्यों ने ड्रामा की आयु लंबी चौड़ी कर दी है, तो मनुष्य बिल्कुल ही भूल गए हैं। ಮನುಷ್ಯರು ಡ್ರಾಮಾದ ಆಯುಸ್ಸನ್ನು ಎಷ್ಟು ದೊಡ್ಡದು ಮಾಡಿಟ್ಟಿದ್ದಾರೆ, ಯಾಕೆ? ಪೂರ್ಣವಾಗಿ ಮರೆತು ಹೋಗಿದ್ದಾರೆ। अब तुम जानते हो ये संगम युग है, ಸಂಗಮ ಯುಗ ಆಗಿದೆ। ಎಂತಹ ಸಂಗಮ ಯುಗ ಇದು? पुरुषोत्तम बनने का योग है। ಆತ್ಮ ಉತ್ತಮ ಆತ್ಮ ಆಗುವ, ಪುರುಷ ಆಗುವ ಯುಗ ಆಗಿದೆ। ಮನುಷ್ಯ तो बिल्कुल ही घोर अंधियारे में पड़े है, ಮನುಷ್ಯರಂತೂ ಪೂರ್ಣವಾಗಿ ಘೋರ ಕಗ್ಗತ್ತಿನಲ್ಲಿ ಬಿದ್ದಿದ್ದಾರೆ। इस समय है सब तमो प्रधान, अभी तुम ಈಗ ನೀವು तमो प्रधान से सतो प्रधान बनते हो। तुमने ही सबसे ಜಾಸ್ತಿ ಭಕ್ತಿ की है, ನೀವೇ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದೀರಿ, ಶುರುವಿನಿಂದ ಮಾಡಿದ್ದೀವಲ್ವಾ। अब भक्ति मार्ग खत्म होता है, भक्ति है मृत्यु लोक में। ಈಗ ಭಕ್ತಿ ಮಾರ್ಗ ಖತಮ್ ಆಗುತ್ತೆ, ಭಕ್ತಿ ಎಲ್ಲಿರುತ್ತೆ? ಮೃತ್ಯು ಲೋಕದಲ್ಲಿ, ಅಮರ ಲೋಕದಲ್ಲಿರೋದಿಲ್ಲ। ಫಿರ್ ಆಯಿಗ ಅಮರ್ ಲೋಕ, ನಂತರ ಮೃತ್ಯು ಲೋಕದ ನಂತರ ಬರುತ್ತೆ ಚಕ್ರದಲ್ಲಿ ಅಮರ್ ಲೋಕ। इस समय ज्ञान लेते हो, फिर भक्ति का नाम निशान नहीं रहेगा। ಈ ಸಮಯ ನೀವು ಜ್ಞಾನ ಪಡಿತೀರಿ, ನಂತರ ಅರ್ಧ ಕಲ್ಪ ಭಕ್ತಿದು ಹೆಸರು ಗುರುತು ಇರೋದಿಲ್ಲ। हे भगवान, हे राम, ये सब भक्ति के अक्षर है। हे ಭಗವಂತ, ಹೇ ರಾಮ, ಇದೆಲ್ಲ ಭಕ್ತಿಯ ಶಬ್ದಗಳಾಗಿವೆ। इसमें कोई आवाज नहीं करना, ಇಲ್ಲಿ ಓ ಬಾಬಾ ಅಂತ ಏನಾದರೂ ಶಬ್ದ ಮಾಡಬೇಕಾಗಿದೆಯಾ? ಇಲ್ಲಿ ಬಾಬಾ ಹೇಳ್ತಾರೆ, ಶಬ್ದದಲ್ಲಿ ಬರಬೇಕಾಗಿಲ್ಲ। बाप ज्ञान का सागर है, आवाज थोड़े ही करते हैं, उनको कहा ही जाता है सुख शांति का सागर। ತಂದೆ ಜ್ಞಾನ ಸಾಗರ, ಬಾಬಾ ಹೇಳ್ತಾರೆ ಅವರನ್ನು ನೆನಪು ಮಾಡೋದು, ಅವರಿಗೇನೆ ಹೇಳಲಾಗುತ್ತೆ ಸುಖ ಶಾಂತಿಯ ಸಾಗರ। तो सुनाने लिए भी उनको शरीर चाहिए ना, ಬಾಬಾ ಹೇಳ್ತಾರೆ ಅವರಿಗೆ ತಿಳಿಸ್ಲಿಕ್ಕಾಗಿ ಶರೀರ ಬೇಕು, ಭಲೆ ಜ್ಞಾನ ಸಾಗರ ಆದರೆ ನಿರಾಕಾರ ಆಗಿರೋದ್ರಿಂದ ಅವರು ತಿಳಿಸ್ಲಿಕ್ಕಾಗಿ ಅವರಿಗೆ ಶರೀರ ಬೇಕಾಗಿದೆ ಅಲ್ವಾ। ಭಗವಾನ್ ಕಿ ಭಾಷಾ ಕ್ಯಾ ಹೈ ये कोई नहीं जानते, ಭಗವಂತಂದು ಭಾಷೆ ಯಾವುದಾಗಿದೆ ಯಾರಿಗೂ ಗೊತ್ತಿಲ್ಲ। ಐಸೆ ತೋ नहीं, ಬಾಬಾ ಸಬ್ ಭಾಷಾओं में बोलेंगे, ಈ ರೀತಿ ಅಲ್ಲ, ಬಾಬಾ ಎಲ್ಲ ಭಾಷೆಗಳಲ್ಲಿ ಮಾತಾಡ್ತಾರೆ। ವಾಣಿ ಎಲ್ಲ ಭಾಷೆಗಳಲ್ಲಿ ಬಾಬಾ ನುಡಿಸ್ಲಿಕ್ಕಾಗತ್ತಾ? नहीं,
उनकी भाषा है ही हिंदी, ಅವ್ರದ್ದು ಒಂದೇ ಭಾಷೆ ಹಿಂದಿ. ಹಿಂದಿನಲ್ಲೇ ಬಾಬಾ ಮುರಳಿ ನುಡಿಸೋದು. बाबा एक ही भाषा में समझाते हैं, फिर ट्रांसलेट कर तुम समझाते हो. ನಂತರ ಅವರವರ ಭಾಷೆಯಲ್ಲಿ ಅವರವರು ಟ್ರಾನ್ಸ್ಲೇಟ್ ಮಾಡಿ ತಿಳಿಸ್ತೀರಾ. ಫಾರಿನರ್ಸ್ आदि जो भी मिले उनको बाप का परिचय देना है. ಫಾರಿನರ್ಸ್ ಆದಿ ಯಾರೇ ಸಿಕ್ಕಿದ್ರೂ ಅವರಿಗೆ ತಂದೆಯ ಪರಿಚಯ ಕೊಡಬೇಕು. बाप आदि सनातन देवी देवता धर्म की स्थापना कर रहे हैं. ಯಾವ ಮಾತು ಹೇಳಬೇಕು? ತಂದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ತ್ರಿಮೂರ್ತಿ पर समझाना चाहिए. ತ್ರಿಮೂರ್ತಿ ಬಗ್ಗೆನೂ ತಿಳಿಸ್ಬೇಕಾಗಿದೆ. ಪ್ರಜಾಪಿತ ಬ್ರಹ್ಮಕ್ಕೆ ಕಿತನೆ ಕುಮಾರ್ ಕುಮಾರಿಯಾಗಿ. ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟು ಕುಮಾರ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ. कोई भी आई तो पहले उनसे पूछो. ಯಾರೇ ಬಂದರೂ ಅವರನ್ನು ಮೊದಲು ನೀವು ಈ ಪ್ರಶ್ನೆ ಕೇಳಿದ್ದಾರೆ. ಯಾವ ಪ್ರಶ್ನೆ? ಕಿಸ್ಕೆ ಪಾಸ್ ಆಯೆ ಹೋ, ಯಾರ ಬಳಿಗೆ ಬಂದಿದ್ದೀರಿ? ಬೋರ್ಡ್ ತೋ ಲಗಾ ಪಡಾ ಹೈ ಪ್ರಜಾಪಿತ, वो तो रचने वाला हो गया. ಬೋರ್ಡ್ ಅಂತೂ ಹಾಕಿದ್ದಾರೆ. ಏನು ಹಾಕಿದ್ದಾರೆ? ಪ್ರಜಾಪಿತ. ಅವರಂತೂ ರಚಿಸುವವರಾಗಿದ್ದಾರೆ. ಪರಂತು ಉನ್ಕೋ ಭಗವಾನ್ ಕಹ ನಹೀ ಸಕ್ತೆ. ಅವರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಾನ್ ನಿರಾಕಾರ ಕೋ ಹಿ ಕಹಾ ಜಾತಾ ಹೈ. ये ब्रह्म कुमार कुमारिया ब्रह्मा की संतान है. ಭಗವಂತ ಅಂತ ನಿರಾಕಾರನಿಗೆ ಹೇಳಲಾಗುತ್ತೆ. ಈ ಬ್ರಹ್ಮ ಕುಮಾರ ಕುಮಾರಿಯರು ಬ್ರಹ್ಮನ ಸಂತಾನರಾಗಿದ್ದಾರೆ. ತುಮ್ ಯಹಾ ಕಿಸ್ ಲಿಯೆ ಆಯೆ ಹೋ. ಅವರನ್ನು ಕೇಳಬೇಕು, ನೀವು ಯಾತಕ್ಕೋಸ್ಕರ ಬಂದಿದ್ದೀರಿ ಇಲ್ಲಿ? ಹಮಾರೆ ಬಾಪ್ ಸೆ ತುಮಾರಾ ಕ್ಯಾ ಕಾಮ್. ನಮ್ಮ ತಂದೆಯೊಂದಿಗೆ ನಿಮಗೇನು ಕೆಲಸ? ಬಾಪ್ ಸೆ ಬಚ್ಚೋಂ ಕಾ ಹಿ ಕಾಮ್ ಹೋಗಾನ. ಮಕ್ಕಳು ತಂದೆಯೊಂದಿಗೆ ಅವ್ರ ಮಕ್ಕಳಿಗೇನೆ ಕೆಲಸ ಅನ್ನೋದು ಇರುತ್ತಲ್ವ. ಹಮ್ ಬಾಪ್ ಕೋ ಅಚ್ಚಿ ರೀತಿ ಜಾನ್ತೆ ಹೈ. ನಾವು ತಂದೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಗಾಯ ಹುವಾ ಹೈ, ಗಾಯನನೂ ಸಹ ಇದೆ. ಏನು? ಸನ್ ಶೋಸ್ ಫಾದರ್. ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ. ಹಮ್ ಉನ್ಕೆ ಬಚ್ಚೆ ಹೈ, ನಾವು ಅವರ ಮಕ್ಕಳು ಆಗಿದ್ದೀವಿ. अच्छा, मीठे मीठे सिकिलगे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते. धारणा के लिए मुख्य सार. पुरुषोत्तम बनने के लिए कनिष्ठ बनाने वाली जो ईविल बातें हैं वो नहीं सुननी है. ಪುರುಷೋತ್ತಮರಾಗಲಿಕ್ಕಾಗಿ ಕನಿಷ್ಠ ಮಾತು ಯಾವುದು ನಮ್ಮನ್ನು ಕನಿಷ್ಠ ಮಾಡುವಂತಹ ಮಾತುಗಳು, ಈವಿಲ್ ಮಾತುಗಳು, ಅದನ್ನು ನಾವು ಕೇಳಬಾರದು. ಏಕ ಬಾಪ್ ಸೇ ಹಿ ಅವ್ಯಭಿಚಾರಿ ಜ್ಞಾನ ಸುನನಾ ಹೈ. ಒಬ್ಬ ತಂದೆಯಿಂದಲೇ ಅವ್ಯಭಿಚಾರಿ ಜ್ಞಾನ ಕೇಳಬೇಕು. ಎರಡನೇದು, नष्ट मोह बनने के लिए देही अभिमानी बनने का पूरा पूरा पुरुषार्थ करना है. ನಷ್ಟ ಮೋಹ ಆಗಲಿಕ್ಕಾಗಿ ಆತ್ಮ ಅಭಿಮಾನಿಯಾಗುವ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕು. बुद्धि में रहे ये पुरानी दुख देने वाली दुनिया है. ಬುದ್ಧಿಯಲ್ಲಿ ಇರಬೇಕು, ಇದು ಹಳೇದು ದುಃಖ ಕೊಡುವಂತಹ ಪ್ರಪಂಚ ಆಗಿದೆ. इसे भूलना है, इससे बेहद का वैराग्य हो. ಇದನ್ನು ಮರಿಬೇಕಾಗಿದೆ, ಇದರೊಂದಿಗೆ ಬೇಹದ್ದಿನ ವೈರಾಗ್ಯ ಇರಬೇಕಾಗಿದೆ. वरदान. संगम युग की सर्व प्राप्तियों को स्मृति में रख चढ़ती कला का अनुभव करने वाले ಶ್ರೇಷ್ಠ ಪ್ರಾರಬ್ಧಿ ಭವ. ಸಂಗಮ ಯುಗದ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು
ಏರುವ ಕಲೆಯ ಅನುಭವ ಮಾಡುವಂಥವರು ಶ್ರೇಷ್ಠ ಪ್ರಾರಬ್ಧಿ ಆಗಿ परमात्म मिलन व परमात्म ज्ञान की विशेषता है. ಪರಮಾತ್ಮನ ಮಿಲನ, ಪರಮಾತ್ಮನ ಜ್ಞಾನದ ವಿಶೇಷತೆ ಆಗಿದೆ. ಏನು ಏನು ವಿಶೇಷತೆ ಆಗಿದೆ? ಅವಿನಾಶಿ ಪ್ರಾಪ್ತಿಯ ಹೋನ, ಅವಿನಾಶಿ ಪ್ರಾಪ್ತಿಗಳನ್ನು ಪಡೆಯುವಂತಹದ್ದು. ಐಸೆ ನಹಿ ಕಿ ಸಂಗಮ ಯುಗ पुरुषार्थी जीवन है और सत्युगी प्रारब्धि जीवन है. ಈ ರೀತಿ ಅಲ್ಲ. ಸಂಗಮ ಯುಗ ಕೇವಲ ಪುರುಷಾರ್ಥ ಮಾಡೋದು, ಪ್ರಾಪ್ತಿ ಮಾತಿಲ್ಲ. ಸತ್ಯುಗ ಫಲದ ಮತ್ತು ಪ್ರಾರಬ್ಧದ ಜೀವನ ಪಡೆಯೋದು, ಆ ಮಾತಿಲ್ಲ ಅಂತಾರೆ ಬಾಬಾ. ಅದಕ್ಕೆ ಇದು ಸಂಗಮ ಯುಗದ ವಿಶೇಷತೆ ಏನಾಗಿದೆ? अविनाशी प्राप्तिಗಳನ್ನು ಪಡೆಯೋದು. संगम युग की विशेषता है एक कदम उठाओ और 1000 कदम प्रारब्ध में पाओ. ಸಂಗಮ ಯುಗದ ವಿಶೇಷತೆ ಆಗಿದೆ, ಒಂದು ಹೆಜ್ಜೆ ಎತ್ತಿಡಿ ಮತ್ತು 1000 ಹೆಜ್ಜೆಯ ಫಲ ಪ್ರಾಪ್ತಿ ಪ್ರಾರಬ್ಧವನ್ನು ಪಡೆಯಿರಿ. तो सिर्फ पुरुषार्थ नहीं लेकिन श्रेष्ठ प्रारब्धि है. ಕೇವಲ ಪುರುಷಾರ್ಥ ಮಾತ್ರ ಅಲ್ಲ ಸಂಗಮ ಯುಗ ಅಂದರೆ, ಶ್ರೇಷ್ಠ ಪ್ರಾರಬ್ಧನೂ ಇಲ್ಲಿಂದ ಶುರುವಾಗುತ್ತೆ. ಸಂಸ್ಕಾರ ರೂಪದಲ್ಲಿ ಇಲ್ಲಿಂದ ಪಡೆಯೋದಲ್ವಾ. इस स्वरूप को सदा सामने रखो. ಈ ಸ್ವರೂಪ ಸದಾ ಜ್ಞಾಪಕ ಮುಂದೆ ಇಟ್ಕೊಳ್ಳಿ. ಕೇವಲ ಪುರುಷಾರ್ಥ ಅಲ್ಲ, ಶ್ರೇಷ್ಠ ಪ್ರಾರಬ್ಧದ ಜೀವನ. प्रारब्ध को देखकर सहज ही चढ़ती कला का अनुभव करेंगे. ಒಂದು ಪ್ರಾರಬ್ಧ ನೋಡಿ ಸಹಜವಾಗಿ ಏರುವ ಕಲೆಯ ಅನುಭವ ಮಾಡ್ತೀರಾ. पाना था सो पा लिया. ಈ ಗೀತ್ ಗಾವೋ ತೋ, ನಾನೇನು ಪಡಿಬೇಕಾಗಿತ್ತೋ ಅದನ್ನೆಲ್ಲ ಪಡೆದುಬಿಟ್ಟೆ. ಈ ಹಾಡು ಹಾಡಿ ಆಗ ಗುಟ್ಕೆ ಅವ್ರ ಜುಟ್ಕೆ ಖಾನೆ ಸೆ ಬಚ ಜಾಯೆಂಗೆ. ಕಷ್ಟಪಡೋದ್ರಿಂದ ದೂರ ಆಗ್ಬಿಡ್ತೀರಾ. ಕಷ್ಟಪಡೋದು, ತೂಕುಡಿಸೋದು, ಇದರಿಂದ ಎಲ್ಲ ದೂರ ಆಗ್ಬಿಡ್ತೀರಾ. ಸ್ಲೋಗನ್: ಬ್ರಾಹ್ಮಣೋಂ ಕಾ ಶ್ವಾಸ, ಬ್ರಾಹ್ಮಣರ ಶ್ವಾಸ ಆಗಿದೆ हिम्मत है, जिससे कठिन से कठिन कार्य भी आसान हो जाता है. ಯಾವುದರಿಂದ? ಧೈರ್ಯ. ಯಾವುದರಿಂದ? ಕಠಿಣವಾದದ್ರಲ್ಲೂ ಕಠಿಣವಾದದ್ದು ಅಂತಹ ಕಾರ್ಯನೂ ಸಹ ಸುಲಭವಾಗಿ ಆಗೋಗುತ್ತೆ. ಬ್ರಾಹ್ಮಣರ ಶ್ವಾಸ ಆಗಿದೆ ಧೈರ್ಯ. ಧೈರ್ಯದಿಂದ ಏನಾಗುತ್ತೆ? ಎಂತಹ ಕಠಿಣ ಕಾರ್ಯನೂ ಸಹ ಸಹಜವಾಗಿ ಸುಲಭವಾಗಿ ಆಗೋಗುತ್ತೆ. ಅವ್ಯಕ್ತ ಇಶಾರೆ: ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನೋ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿ. ಜೈಸೆ ಬ್ರಹ್ಮ बाप को देखा कि बाप के साथ स्वयं को सदा कंबाइंड रूप में अनुभव किया. ಹೇಗೆ ಬ್ರಹ್ಮ ತಂದೆಯನ್ನ ನೋಡಿದ್ದೀರಿ, ಬ್ರಹ್ಮ ತಂದೆಯ ಜೊತೆ ಸ್ವಯಂವನ್ನು ಸದಾ ಕಂಬೈನ್ಡ್ ರೂಪದಲ್ಲಿ ಅನುಭವ ಮಾಡಿದ್ದಾರೆ. ಅವ್ರ ಕರಾಯ ಬೇರೆಯವ್ರಿಗೂ ಮಾಡಿಸಿದ್ರು. इस कंबाइंड स्वरूप को कोई अलग कर नहीं सकता. ಕಂಬೈನ್ಡ್ ಸ್ವರೂಪ ಜಾಯಿಂಟ್ ಆಗಿಬಿಟ್ಟಿದೆ ಅಂದರೆ ಅದನ್ನು ಹೇಗೆ ಬೇರೆ ಮಾಡಲಿಕ್ಕೆ ಸಾಧ್ಯ? ऐसे सपूत बच्चे सदा अपने को बाप के साथ कंबाइंड अनुभव करते हैं. ಈ ರೀತಿ ಸುಪುತ್ರ ಮಕ್ಕಳು ಸದಾ ತಮ್ಮನ್ನು ತಂದೆಯ ಜೊತೆ ಕಂಬೈಂಡ್ ಅನುಭವ ಮಾಡ್ತಾರೆ. कोई ताकत नहीं जो उन्हें अलग कर सके. ಕಂಬೈಂಡ್ ಅನುಭವದಲ್ಲಿ ಯಾರಿಗೂ ತಾಕತ್ತಿಲ್ಲ, ಅವರನ್ನು ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬಾಬನಿಂದ
ಬೇರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಚ್ಚ, ಓಂ ಶಾಂತಿ. ಪವನಣ್ಣ ಹೈದರಾಬಾದ್ಗೆ ಹೋಗಿದ್ರು, ಒಂದು ವಿಶೇಷ ಕಾರ್ಯಕ್ರಮ ನಡೆಸಿದ್ರು. ಅದು ಅವರ ಅನುಭವ ತಿಳಿಸ್ತಾರೆ. ದಾದಿಯವರು, ರತನ್ ಮೋಹಿನಿ ದಾದಿಯವರು ರಾತ್ರಿ ಶರೀರ ಬಿಟ್ಟಿದ್ದಾರೆ. ಅವರಿಗಾಗಿಯೂ ಸಹ ಯೋಗದಾನ ಮಾಡೋಣ.